ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಹಾಗೂ ವೈದ್ಯರ ರಕ್ಷಣೆಗೆ ವಿಶೇಷ ಕಾನೂನು ತರುವಂತೆ ಆಗ್ರಹಿಸಿ ಭಾರತೀಯ ವೈದ್ಯಕೀಯ ಸಂಘ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಜಮಾವಣೆಗೊಂಡ ಭಾರತೀಯ ವೈದ್ಯಕೀಯ ಸಂಘದ ಪದಾಧಿಕಾರಿಗಳು, ವೃತ್ತಿಪರ ವೈದ್ಯರು, ವೈದ್ಯಕೀಯ ಕಾಲೇಜುಗಳು, ಸಾವಿರಾರು ವಿದ್ಯಾರ್ಥಿಗಳು ಆರೋಪಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆಯಲ್ಲಿ ಕೋಲ್ಕತ್ತಾ ಘಟನೆಯ ಅಣಕು ಪ್ರದರ್ಶನ ಮೂಲಕ ಆಕ್ರೋಶ ಹೊರಹಾಕಿದರು. ಈ ವೇಳೆಯಲ್ಲಿ ಮಾತನಾಡಿದ ಪ್ರಮುಖರು, ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಅಮಾನವೀಯ ಕೃತ್ಯವಾಗಿದೆ. ಈ ಕೃತ್ಯದಲ್ಲಿ ವೈದ್ಯರಲ್ಲಿನ ಆತ್ಮಸ್ಥೈರ್ಯ ಕುಗ್ಗುವಂತೆ ಮಾಡಿದೆ. ಇದರ ಕುರಿತು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ ಡಾಕ್ಟರ್ ಕಿರಣ್ ದೇಶ್ಮುಖ್, ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್, ಡಾಕ್ಟರ್ ಲವ್ ಕುಮಾರ್ ಲೋಯಾ, ಡಾಕ್ಟರ್ ಶಾಲಿ ಸುಹೇಲ್, HK ಉಪಾಧ್ಯಕ್ಷ ರಾಜಾ ಬಿಮಳ್ಳಿ ಸೇರಿದಂತೆ ಸಾವಿರಾರು ವೈದ್ಯಕೀಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಡಾಕ್ಟರ್ ಕಿರಣ್ ದೇಶ್ಮುಖ್, ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯದ ಉಪಾಧ್ಯಕ್ಷ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮೊನ್ನೆ 9ನೇ ತಾರೀಕು ಕೋಲ್ಕತ್ತಾದಲ್ಲಿ RG-ಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಬ್ರೂಟಲ್ ರೇಪ್ ಮತ್ತು ಮರ್ಡರ್ ನಮ್ಮ ರೆಸಿಡೆಂಟ್ ಡಾಕ್ಟರ್ದು ಆಯಿತು. ಅದನ್ನು ಖಂಡಿಸಿ ಹಾಗೂ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಅನ್ನಪೂರ್ಣ ಕ್ರಾಸ್ ಇಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕ್ ವಾಯಾ ನಾವು DC ಆಫೀಸ್ಗೆ ಹೋಗಿ ಅಲ್ಲಿ ಮೆಮೊರಂಡಮನ್ನು ಸಬ್ಮಿಟ್ ಮಾಡ್ತಾಯಿದ್ವಿ. ರಾಷ್ಟ್ರಪತಿಯವರಿಗೆ ಇವತ್ತು ನಾವು ಮೆಮೊರಂಡಮ್ ಕೊಡ್ತಾಯಿದ್ದೀವಿ. ಇವತ್ತು ಅದೇ DC ಅವರು ಥ್ರೂ DC ಈಗ ಇಲ್ಲಿ ನೋಡ್ತಾ ಇದ್ದೀರಿ ತಾವು, ಇನ್ನೂ ನಮ್ಮ ನೂರಾರು ಜನ ಇವತ್ತು ಜನಸಂಖ್ಯೆಯಲ್ಲಿ ನಮ್ಮ ಹಿರಿಯ ವೈದ್ಯರಾಗಿರ್ಬೋದು, ಸರ್ಕಾರಿ ಅಥವಾ ಖಾಸಗಿ ವೈದ್ಯರಾಗಿರ್ಬೋದು, ರೆಸಿಡೆಂಟ್ ಡಾಕ್ಟರ್ಸ್ ಆಗಿರ್ಬೋದು, ಇನ್ನೂ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಈ ಇನ್ನೂ ಒಂದು ಬಹುಶಃ 10 ನಿಮಿಷದಲ್ಲಿ ಇಲ್ಲಿಂದ ನಾವು ರ್ಯಾಲಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಡಾಕ್ಟರ್ಸ್, ಸ್ಪೆಷಲಿ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿರ್ಬೋದು, ಅವ್ರ ಮೇಲೆ ಎಷ್ಟೊಂದು ಪ್ರಮಾಣದ ಹಲ್ಲೆ ಆಗ್ತಾಯಿದೆ. ಇದು ಒಂದನೇದು ಅಥವಾ ಎರಡನೇದಲ್ಲ, ರಿಪೀಟೆಡ್ ಎವ್ರಿ ಡೇ ವಿ ಆರ್ ಫೇಸಿಂಗ್ ಸಚ್ ಇಶ್ಯೂಸ್. ಇವತ್ತು ನಾವು ಡಾಟಾ, ನಮ್ಮ ಕ್ರೈಮ್ ಡಾಟಾ 2022 ಪ್ರಕಾರ ಪ್ರತಿ ದಿವಸ 80 ಜನ ಇಲ್ಲಿ ಈ ದೇಶದಲ್ಲಿ ರೇಪ್ ಆಗ್ತಾ ಇದ್ದಾರೆ. ಅದಕ್ಕೀಗ ಈ ಪ್ರೊಟೆಸ್ಟ್ ಮಾಡೋದು ಉದ್ದೇಶ ಅಂದರೆ ನಾವು ಬರೀ ಇದನ್ನು ಖಂಡಿಸ್ತಾ ಇಲ್ಲ, ಆದರೆ ಇದು ಯಾವ ರೀತಿ ಅದು ಆದಮೇಲೆ ಏನು ಆ ಘಟನೆ ಆದಮೇಲೆ ಯಾವ ರೀತಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಅಥವಾ ಅದನ್ನು ತಿರುಚಲಿಕ್ಕೆ ಒಂದು ಹುನಾರವನ್ನು ಮಾಡಿದರು. ಅದಕ್ಕೆ ಫಸ್ಟ್ ಸೂಸೈಡ್ ಅಂತ ಹೇಳಿದ್ರು. ಅದಾದಮೇಲೆ ಒಂದು ನೂರಾರು ಸಂಖ್ಯೆಯಲ್ಲಿ ಮಾಬ್ ಅಟ್ಯಾಕ್ ಮಾಡಿಸಿ ಅದನ್ನು ಎಲ್ಲ ಡಿಸ್ಟರ್ಬ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಅಂದರೆ ಈ ದೇಶದಲ್ಲಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೋ ಇಲ್ಲ ಅಂತ ನಮಗೆ ಡೌಟ್ ಆಗ್ತಾಯಿದೆ. ಅದಕ್ಕೆ ಇವತ್ತು ಎಲ್ಲ ವೈದ್ಯರು ಒಗ್ಗಟ್ಟಾಗಿ ಇವತ್ತು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಏನು ಕರೆ ಕೊಟ್ಟಿದ್ದಾರೆ, ಅವ್ರ ಜೊತೆಯಲ್ಲಿದ್ದಾರೆ ಅಂತ ಹೇಳಿ ಇವತ್ತು ನಾವು ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಬೇಡಿಕೆ ಏನಂದರೆ, ಒಂದು ಭಾಳ ದಿನ ಹಿಡಿದು ಕೇಳ್ತಾ ಇದ್ದೀವಿ, ಒಂದು ಸ್ಟ್ರಾಂಗ್ ಸೆಂಟ್ರಲ್ ಲಾ ಟು ಪ್ರಿವೆಂಟ್ ಅಸಾಲ್ಟ್ ಆನ್ ಡಾಕ್ಟರ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್. ಇವತ್ತು ಏನೂ ವ್ಯಾಲ್ಯೂ ಇರಲಾರ್ದಂಗೆ ಆಗ್ಯದ. ಅವತ್ತಿನ ಮಾಬ್ ಬರೀ ಡಾಕ್ಟರ್ಸಿಗೆ ಅಥವಾ ರೆಸಿಡೆಂಟ್ಸಿಗೆ ಅಲ್ಲ, ಅಲ್ಲಿದ್ದಂಥ ರೋಗಿಗಳು ಹಾಗೂ ಅವರ ಅಟೆಂಡರ್ಸಿಗೆ ಕೂಡ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ನೋಡಿರ್ಬೋದು, ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ನಡೆದಂಥ ದುರ್ಘಟನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ದೇಶದಾದ್ಯಂತ ಇದು ಖಂಡನೀಯ. ನಾವು IMA, ಫಾಕ್ಸಿ, IAP ಮತ್ತು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿ ಸಂಘದಲ್ಲಿ ಇವತ್ತು ನೋಡಿದರೆ ತಾವೆಲ್ಲ ಸೇರಿ ಇದು ಖಂಡಿಸ್ತಾ ಇದ್ದೀವಿ. ಈ ಥರ ದುರ್ಘಟನೆ ಎಲ್ಲೂ ಮರುಕಳಿಸಬಾರ್ದು ಮತ್ತು ಮಹಿಳೆ ವೈದ್ಯರೇ ಆಗಲಿ, ನಮ್ಮ ಇನ್ನಿತರ ಸಿಬ್ಬಂದಿಗಳಿಗೆ ಎಲ್ಲರಿಗೂ ರಕ್ಷಣೆ ಸಿಗಬೇಕು. ಯಾಕಂದರೆ ನಾವು ಸೇವೆ ಮಾಡೋರು ಎಲ್ಲ ಬಿಟ್ಟು ರಾತ್ರಿ ಹಗಲು ಸೇವೆ ಕೊಡೋರಿಗೆ ನಮಗೆ ಈ ಥರ ಆದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಕುಗ್ತೀವಿ. ಅದಕ್ಕಾಗಿ ಇದು ನಾವೆಲ್ಲ ಸಂಘಟನೆದವರು ಸೇರಿ ಖಂಡಿಸ್ತೀವಿ. ನೋಡ್ತಾ ಇದ್ದೀರಿ, ಸುಮಾರು ಜನ ಇವತ್ತು ಡಾಕ್ಟರ್ಸ್ ಎಲ್ಲ ಸೇರಿದ್ದಾರೆ. ನಾವು ಒಂದೇ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಯಾರೇ ಇರಲಿ ಅವ್ರ ತಪ್ಪಿಸ್ತರನ್ನು ಕಾನೂನು ಅಡಿಯಲ್ಲಿ ಕ್ರಮ ತಗೊಂಡು ಅವರಿಗೂ ಶಿಕ್ಷೆ ಆಗಲೇಬೇಕು. ಇದು ನಮ್ಮ ಒಂದು ಏನು ಪ್ರಯತ್ನ ಇದ್ದಾವೆ, ಅವರಿಗೆ ಶಿಕ್ಷೆ ಅವರಿಗೂ ನಾವು ಬಿಡೋದಿಲ್ಲ ಅಂತ
ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. I am Dr. Pratima Kamareddy. I am the head of the department and all of Mahadevappa Rampura Medical College. I am an anesthetist. I am also the secretary of ISA Kalburgi. So ISA Kalburgi also condemns this, and all the anesthetists of Kalburgi have gathered here to in solidarity with Maumita, who has been brutally raped in West Bengal. As you all know, West Bengal Devi is worshipped. So today I feel all our Devis, we ask, we don't need your rituals, we need respect. So which is not there after 78 of years of independence, where we claim that woman has been worshipped. Woman is called the goddesses. So today what is the state of the goddesses? So the lady has been brutally raped. So this heinous act I condemn. And hospital is a place where life is sworn. That means we are there to save the lives. But today the situation is a girl is been brutally raped there and she's been killed there. So this is to be condemned, and we urge the government and the necessary organizations to take proper action against this heinous act. Of course, one thing is sure, the pain what she has experienced, I think everyone can feel it, and this cannot, any amount of punishment to those criminals will not bring back the justice to that girl, whatever has happened. And what the parents would have felt so proud when she was a doctor. But today what is the state of the parents? Any amount of whatever strike we are doing, nothing is going to happen. But still, one thing is we can prevent. So we urge the establishments and governments to take proper actions, bring out proper safety measures in the hospital. As they are telling, Bhashan chodo, kaam karo. Bhashan chodo, kaam karo. Bring some constitutional amendments which will protect the doctors who are the saviors of life. And so I think all the doctors of Kalburgi here have gathered together for the same. One is for the safety, and we stand in solidarity of Maumita, and we urge the government to give justice at the earliest, and the punishment to the person should be so severe that anyone in future should think before committing such crime. Thank you one and all. Long live IMA and long live ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.